ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿತ್ತು. ಸಿಗುತ್ತೆ 100 rupees 8 copies. ಸರಿ ಕೊಡಿ. ನೀನು ಪೂಜಾ ತಾನೇ? ಏಯ್ ದೈವೇಕ್, ಹೌದು, ನೀನೇನ್ ಇಲ್ಲಿ? ನಮ್ದೇ ಸ್ಟುಡಿಯೋ. ನೈಸ್. ಒಂದ್ ನಿಮಿಷ. ರವಿ ಬಾಯ್ಲೆ. ಅಣ್ಣ ಹೇಳಿ ಅಣ್ಣ. ಮೇಡಮ್ ಶೇರ್ ಹಾಕೋ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಅಣ್ಣ ಯಾರಣ್ಣ? ನನ್ನ ಕಾಲೇಜ್ ಮೇಟ್. ಈ ಸಕ್ಕತ್ತಾಗ ಹೊರಡು. ಹೌದಲ್ಲ, ಸರಿ ಹೋಗಿ ಇಬ್ಬರಿಗೂ ಜ್ಯೂಸ್ ತಗೊಂಬ. ಓಕೆ ಅಣ್ಣ, ಮ್ಯಾಂಗೋ ಶೇಕ ಬನಾನಾ ಶೇಕ್ ಅಣ್ಣ. ನನಗೆ ಪೈನಾಪಲ್. ನನಗೂ ಪೈನಾಪಲ್ ಇರ್ಲಿ. ಓಕೆ ಅಣ್ಣ, ಬನ್ನಿ. ಮತ್ತೆ ಪೂಜಾ ಹೆಂಗಿದ್ಯಾ? ಚೆನ್ನಾಗಿದ್ದೀನಿ ದೈವೇಕ್, ನೀನ್ ಹೆಂಗಿದ್ದೀಯ? ನಾನು ಚೆನ್ನಾಗಿದ್ದೀನಿ. ಕಾಲೇಜ್ ಟೈಮಲ್ಲಿ ಏನು ಎಷ್ಟಿದ್ದೆ, ಇವಾಗ ಅಣ್ಣ ಇದೇನ್ ಸ್ಟುಡಿಯೋ ಅನ್ಕೊಂಡಿದ್ಯಾ ಮನೆ ಅನ್ಕೊಂಡಿದ್ಯಾ? ಅಣ್ಣ ಸ್ವಲ್ಪ ಟಯರ್ಡ್ ಆಗಿತ್ತು, ಹಂಗೆ ಕೂತ್ಕೊಂಡಿದ್ದೆ, ಹಂಗೆ ನಿದ್ದೆ ಬಂದ್ಬಿಡ್ತಣ. ಅಣ್ಣ ಅದ್ ಸರಿ, ಗೋವಾ ಟ್ರಿಪ್ ಹೆಂಗಿತ್ತಣ್ಣ? ಫುಲ್ ಎಂಜಾಯ್ ಮಾಡ್ಕೊಂಡ್ ಬಂದ್ರಾ? ನಾನೇನ್ ಎಂಜಾಯ್ ಮಾಡಕ್ ಹೋಗಿದ್ನ ಗೋವಾಗೆ? ಹೋಗಿದ್ದಿದ್ದೆ ಪ್ರೀ ವೆಡ್ಡಿಂಗ್ ಶೂಟ್ಗೆ. ಹೌದಲ್ಲ ಅಣ್ಣ. ಆಹಾ, ಎಂತ ಒಳ್ಳೆ ಡ್ರೀಮ್ ಇತ್ತು. ನಮ್ಮ ಅಣ್ಣ ಬಂದು ಎಲ್ಲ ಕೆಡ್ಸ್ಬಿಟ್ರು. ಅದ್ ಸರಿ, ಆ ಎಂಗೇಜ್ಮೆಂಟ್ ಶೂಟ್ ಮಾಡ್ಕೊಟ್ರಾ? ಹ್ಞೂ ಅಣ್ಣ, ಮಾಡ್ಕೊಟ್ಟೆ. ಅಮೌಂಟ್ ಇಸ್ಕೊಂಡ್ರಾ? ಇಲ್ಲ ಅಣ್ಣ. ಏಕೆ ಅಣ್ಣ, ಅವರು ಮದ್ವೆನೇ ನಿಮ್ಮಿಂದ ಕ್ಯಾನ್ಸಲ್ ಆಯ್ತು, ಅಮೌಂಟ್ ಏನು ಕೊಡ್ಬೇಕಂದ್ರಣ್ಣ. ಮದ್ವೆ ಕ್ಯಾನ್ಸಲ್ ಆಯ್ತಾ? ಅದು ನಮ್ಮಿಂದನ? ಅಂತದೇನೋ ಮಾಡಿದ್ರಿ? ಅಣ್ಣ, ನಾವು ಯೂಶಲ್ ಕ್ಯಾಂಡಿಡ್ ಫೋಟೋಸ್ ತೆಗಿತೀರಾ? ಹೌದು. ನಾನು ಹುಡುಗಿ ಕಡೆಯವ್ರು ಅನ್ಕೊಂಡು ಸ್ವಲ್ಪ ಜನ ಹುಡುಗಿರ್ದು ಫೋಟೋಸ್ ತೆಗೆದ್ಬಿಟ್ಟು ಆಲ್ಬಮ್ ಅಲ್ಲಿ ಹಾಕಿದ್ದೆ. ಓಕೆ. ಆ ಮದ್ವೆ ಗಂಡು ನನ್ಗೆ ಆ ಹುಡುಗಿ ಬೇಡ, ನಂಗೆ ಈ ಹುಡುಗಿನೇ ಬೇಕನ್ಬಿಟ್ಟು ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಣ. ಅಲ್ವಲ್ಲಿ ನಾವು ಯಾವ್ದೇ ಫಂಕ್ಷನ್ ಮಾಡಿದ್ರೆ ಅವ್ರ ಫ್ಯಾಮಿಲಿ ಅವ್ರು ಯಾರು ಅಂತ ತಿಳ್ಕೊಂಡು ಕ್ಯಾಂಡಿಡ್ ಫೋಟೋ ಶೂಟ್ ಮಾಡ್ತೀವಿ. ನೀವು ಹಂಗೆ ಮಾಡ್ಬೇಕಿತ್ತು ತಾನೇ? ಅಣ್ಣ, ನಾನು ಹಂಗೆ ಅನ್ಕೊಂಡೆ ಅಣ್ಣ. ಬಟ್ ಆ ಹುಡುಗಿರು ಸ್ವೀಟ್ಸು, ಡ್ರೈ ಫ್ರೂಟ್ಸು ಎಲ್ಲ ತಂದು ಕೊಡ್ತಿದ್ರಣ್ಣ. ನಾನು ಅವ್ರನ್ನ ಅವ್ರ ಮನೆಯವರೇ ಅನ್ಕೊಂಡು ಕ್ಯಾಂಡಿಡ್ ಫೋಟೋಸ್ ಇಟ್ಕೊಟ್ಟೆ ಅಣ್ಣ. ಸ್ವೀಟ್ಸು ಡ್ರೈ ಫ್ರೂಟ್ಸ್ಗೋಸ್ಕರ ಒಂದು ಮದ್ವೆ ಕ್ಯಾನ್ಸಲ್ ಮಾಡ್ಸಿದ್ಯಾ? ನನ್ನ ಬಿಸ್ನೆಸ್ ಲಾಸ್ ಮಾಡ್ಸಿದ್ಯಾ? ಅಣ್ಣ ಸಾರಿ ಅಣ್ಣ, ಇನ್ಮೇಲಿಂದ ಸ್ವೀಟ್ಸ್ ಡ್ರೈ ಫ್ರೂಟ್ಸ್ ಏನು ಈಸ್ಕೊಳಲ್ಲ ಅಣ್ಣ. ನಾ ಹೊಡೆದು ನನಗೆ ಬೇಜಾರಾಗ್ಬಿಟ್ಟಿದೆ. ಫಸ್ಟ್ ಇಲ್ಲಿಂದ ಹೋಗೋಣ. ಅಣ್ಣ ಪ್ಲೀಸ್ ಅಣ್ಣ, ನಾನು ಮಾಡಲ್ಲ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ನನ್ನ ಮಾತು ಕೇಳ್ರಿ ಅಣ್ಣ. ಇಂಥ ಶಿಷ್ಯನ್ ಇಟ್ಕೊಂಡ್ಬಿಟ್ರೆ ಈ ಕಡೆ ಬಿಸ್ನೆಸ್ ಲಾಸು, ಆ ಕಡೆ ಮರ್ಯಾದೆನೂ ಹೋಗೋದು.